ಹಾಯ್ ಎಲ್ರಿಗೂ. ಬಟರ್ ಕೇಕ್ ಬಾಯಲ್ಲಿಟ್ಟರೆ ಬೆಣ್ಣೆನೇ ಆಗಿರಬೇಕು, ಅದು ಬೆಣ್ಣೆ ಥರನೇ ಕರಗಬೇಕು, ಅಷ್ಟು ಚೆನ್ನಾಗಿರುವಂಥ ಬೇಕ್ರಿ ಸ್ಟೈಲಲ್ಲಿ ಮಾಡುವಂಥ ಬಟರ್ ಕೇಕ್ ಮಾಡೋಣ. 100 ಗ್ರಾಮ್ ಬಟರ್ನ 1 or 2 ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಅದಾದಮೇಲೆ ½ ಕಪ್ ಕಂಡೆನ್ಸಡ್ ಮಿಲ್ಕ್ನ ತುಂಬ ಚೆನ್ನಾಗಿ ಇದರಲ್ಲಿ ಹೊಂದ್ಕೊಳ್ಳೋ ಹಾಗೆ ಕ್ರೀಮಿ ಟೆಕ್ಸ್ಚರು, ಕಲರ್ ಚೇಂಜ್ ಆಗುತ್ತೆ ನೋಡಿ. ಈ ಥರ ಒಂದು 5 to 6 ಮಿನಿಟ್ಸ್ ಬೀಟ್ ಮಾಡಿದ್ಮೇಲೆ 1/4 ಕಪ್ಪಷ್ಟು ಪೌಡರ್ಡ್ ಶುಗರ್ನ ಸೇರಿಸಿ ಮತ್ತೆ 5 ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡಬೇಕು. ಇದು ಎಗ್ಲೆಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೀಟ್ ಮಾಡೋದು ಇಂಪಾರ್ಟೆಂಟು. ಲೋ ಸ್ಪೀಡ್ ಟು ಮೀಡಿಯಮ್, ಹೈ ಸ್ಪೀಡ್ ಬೇಡ, ಮೀಡಿಯಮ್ ಸ್ಪೀಡಲ್ಲಿ ಚೆನ್ನಾಗಿ ಹೊಂದಿಸ್ಬೇಕು. ಬೇಕ್ರಿಗಳ ಸೀಕ್ರೆಟ್ ಏನಪ್ಪ ಅಂದರೆ ಪೈನಾಪಲ್ ಎಸೆನ್ಸ್. ಸೊ 1 ಟೇಬಲ್ ಸ್ಪೂನ್ ಪೈನಾಪಲ್ ಎಸೆನ್ಸ್, 1 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸ್, ಇದೆರಡೂ ಮಿಕ್ಸ್ ಆದರೆ ನಿಮಗೆ ಎಂಥ ಟೇಸ್ಟ್ ಸಿಗುತ್ತೆ ಗೊತ್ತಾ? ಟ್ರೈ ಮಾಡಿ ನೋಡಿ ಒಂದು ಸತಿ. ಸೊ ಇದು ಕ್ರೀಮಿ ಟೆಕ್ಸ್ಚರು, ಐಸ್ ಕ್ರೀಮ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಇದು ತುಂಬ ಚೆನ್ನಾಗಿ ಬೀಟ್ ಆದಮೇಲೆ ನೋಡಿ ಈ ಥರ ಇರುತ್ತೆ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಮೈದಾಗೆ ಕೇಕ್ ಫ್ಲೋರ್ ಬೇಕಂದರೆ ಯೂಸ್ ಮಾಡ್ಬೋದು ನೀವು. ಆ್ಯಂಡ್ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಎರಡೂ. ಬೇಕಿಂಗ್ ಪೌಡರು 1 ಟೀ ಸ್ಪೂನು, ಬೇಕಿಂಗ್ ಸೋಡಾ ½ ಟೀ ಸ್ಪೂನು. ಸೊ ಎರಡೂ ಚೆನ್ನಾಗಿ ನಾವು ಮೈದಾ ಜೊತೆ ಮಿಕ್ಸ್ ಮಾಡಿ ಗ್ರ್ಯಾಜುವಲಿ 2 ಬ್ಯಾಚಲ್ಲಿ ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ. ½ ಕಪ್ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಮಿಲ್ಕು. ಸೊ ಇದು ಗಟ್ಟಿ ಮಿಲ್ಕು. ನಾನು ಸ್ವಲ್ಪ ಹಾಲು ಪೌಡರ್ನು ಕೂಡ ಹಾಲಿಗೆ ಮಿಕ್ಸ್ ಮಾಡಿದ್ದೀನಿ, ಥಿಕ್ನೆಸ್ ಜಾಸ್ತಿ ಇರಲಿ ಅಂತ. ಚೆನ್ನಾಗಿ ಬೀಟ್ ಮಾಡಬೇಕು. 2 ಬ್ಯಾಚಲ್ಲಿ ನಾನು ಇದನ್ನು ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ನೀವು ಎಗ್ಲೆಸ್ ಆಗಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ತುಂಬ ನಾಜೂಕಾಗಿ ಕಟ್ ಆ್ಯಂಡ್ ಫೋಲ್ಡಲ್ಲೇ ಮಾಡಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಸೊ ಈ ಥರ ಬೀಟರಲ್ಲಿನೇ ನಾವು ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಟೆಕ್ಸ್ಚರ್ ಇದೆ. ಆ್ಯಂಡ್ ನಾನು ಒಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂದರೆ, ನಾನು ರೆಕಾರ್ಡ್ ಬಟನ್ನ ಮಿಸ್ ಮಾಡಿಬಿಟ್ಟಿದ್ದೀನಿ. ಈ ಪೋರ್ಷನ್ ಆದಮೇಲೆ ಜಂಪ್ ಆಗುತ್ತೆ. ಬಿಕಾಸ್ ಒಂದು ಮೋಲ್ಡ್ಗೆ ನಾನು ಇದನ್ನು ಶಿಫ್ಟ್ ಮಾಡಿಬಿಟ್ಟು ಅದನ್ನು ಪ್ಯಾನ್ ಒಳಗೆ ಇಟ್ಟಿದ್ದೀನಿ. ಬಟ್ ಅದಾದಮೇಲೆ ರೆಕಾರ್ಡ್ ಬಟನ್ನು ನಾನು ಪ್ರೆಸ್ ಮಾಡೇ ಇಲ್ಲ ಅಂದ್ಕೊತೀನಿ. ಕಟ್ ಮಾಡಿದ್ದೆ ಅಲ್ಲ, ಆಗ ಆಗಿರೋ ಮಿಸ್ಟೇಕು. ಸೊ ಎನಿವೇಸ್ ಇದು ತುಂಬ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡಿ. ನಾನಿವಾಗ ಇದನ್ನ ಒಂದು ಮೋಲ್ಡ್ಗೆ ಶಿಫ್ಟ್ ಮಾಡಿದ್ದೀನಿ. ಬಟರ್ ಮತ್ತು ಮೈದಾನ ಡಸ್ಟ್ ಮಾಡಿ ಗ್ರೀಸ್ ಮಾಡಿ ಇಟ್ಟಿದ್ದೆ ನಾನು. ಸೊ ಈಗ ಇದು ರೆಡಿಯಾಗಿದೆ. ಇದನ್ನ 2 ಸತಿ ಟ್ಯಾಪ್ ಮಾಡಿಬಿಟ್ಟು ನಾನು ಇದನ್ನು ಬೇಕ್ ಮಾಡೋಕ್ಕೆ ಇಡ್ತೀನಿ. 30 ಮಿನಿಟ್ಸ್ ಆದಮೇಲೆ ಒಂದು ಸತಿ ಚೆಕ್ ಮಾಡಿ. ಅವನ್ನಲ್ಲಾದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಬಟ್ ಇದು ನಾನು ಪ್ಯಾನಲ್ಲಿ ಮಾಡ್ತಿರೋದ್ರಿಂದ 30 ಮಿನಿಟ್ಸ್ ಆದಮೇಲೆ ನೋಡಿದ್ರೆ ನೋಡಿ ಜಂಪ್ ಆಗಿಬಿಟ್ಟಿದೆ. ಬಟ್ ಫೈನಲಿ ಕೇಕ್ ಈ ಥರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.